ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ಒಂದು ಸೈಡ್ ಡಿಶ್ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮಾಡಿದೆ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದೇನಪ್ಪ ಅಂದರೆ ಚಿಕನ್ ಪೆಪ್ಪರ್ ಡ್ರೈ. ಈ ಬೇಳೆ ಸಾಂಬಾರಿಗೆ, ರಸಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ಸ್ಗೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಐಟಮ್ಸ್ಗಳು ಬೇಕು. ಅದು ಏನೇನಂತಂದರೆ, ಮೊದಲು ಇಲ್ಲಿ ನಾನು ಸಣ್ಣದಾಗಿರೋ 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ದಪ್ಪದಿದ್ದರೆ ಒಂದು ಸೇರಿಸ್ಕೊಳ್ಳಿ. ಮತ್ತು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಮತ್ತು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ಮತ್ತು ಇಲ್ಲಿ 1 ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಯಾಕೆ ಅಂತ ನಾನು ಆಮೇಲೆ ತಿಳಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಇಲ್ಲೊಂದು ಡ್ರೈ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, 1/4 ಟೇಬಲ್ ಸ್ಪೂನಷ್ಟು ಸೋಂಪು, ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ, ಇದಿಷ್ಟು ಡ್ರೈ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಜೊತೆಗೆ ಇದರಲ್ಲಿ ಉಪ್ಪು ಮತ್ತು ಎಣ್ಣೆ ಸ್ವಲ್ಪ ತೊಗೊತೀನಿ. ಮೊದಲು ಈಗ ನಾನು ಆಗಲೇ ಹೇಳ್ದಂಗೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು. ಚಿಕನ್ ಪೆಪ್ಪರ್ ಡ್ರೈ ಅಂದರೆ ಅದು ಒಂದು ಪೌಡ್ರ್ ಬರುತ್ತೆ, ಅದೇ ಮೇಯ್ನ್ ಇದಕ್ಕೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇವಾಗ ಮೊದಲು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ, ಮತ್ತು ಸ್ವಲ್ಪ ಸೋಂಪು ಅಂದರೆ 1/4 ಟೇಬಲ್ ಸ್ಪೂನಷ್ಟು ಇಷ್ಟು, ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಏನು ತೋರಿಸೋದು ಅಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನಾನು ಯಾವುದೇ ರೀತಿ ಆಯಿಲ್ ಆ್ಯಡ್ ಮಾಡಿಲ್ಲ, ಡ್ರೈ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ಲೇಮು ಅಷ್ಟೇ ಕಡಿಮೆ ಇಟ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ಟು ಉರಿಬೇಡಿ, ಸೀದೋದಂಗೆ ಆಗುತ್ತೆ, ಮತ್ತು ಪೌಡ್ರು ಕೂಡ ಚೆನ್ನಾಗಿ ಬರಲ್ಲ ಟೇಸ್ಟು. ಲೋ ಫ್ಲೇಮಲ್ಲಿ ನೀಟಾಗಿ ಹುರಿದು ಪುಡಿ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿ. ಜೊತೆಗೆ ಇನ್ನೊಂದು ಏನಂದರೆ, ನಿಮಗೆ ಟೈಮ್ ಇನ್ನೂ ತುಂಬ ಇತ್ತು ಇದನ್ನು ಮಾಡೋಕ್ಕೆ ಅಂತಂದರೆ, ಈ ಕುಟಾಣಿ ಬರುತ್ತಲ್ಲ ಅದರಲ್ಲಿ ಇದನ್ನು ಕುಟ್ಕೊಂಡು ಪುಡಿ ಮಾಡಿ ಆ್ಯಡ್ ಮಾಡಿ, ಅದ್ರದ್ದಂತೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅನ್ನೋರು ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ನಾನು ಇವತ್ತು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋತೀನಿ. ಇದಿಷ್ಟೇ ಸ್ನೇಹಿತರೆ. ಇಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋದು. ಇದನ್ನು ಬೇಕಾದ್ರೆ ನೀವು ಚಿಕನ್ಗೆ ಅಷ್ಟೇ ಅಲ್ಲದೆ ನೀವು ಪನ್ನೀರು ಮತ್ತು ಮಶ್ರೂಮ್ ಇದಕ್ಕೆಲ್ಲನೂ ಯೂಸ್ ಮಾಡ್ಬೋದು, ಸೇಮ್ ಇಂಗ್ರೀಡಿಯೆಂಟ್ಸೇ. ಆಮೇಲೆ ಜೊತೆಗೆ ನಾನಿಲ್ಲಿ ಖಾರ ಸ್ವಲ್ಪ ಕಮ್ಮಿ ನಮ್ಮನೇಲಿ, ಅದಕ್ಕೋಸ್ಕರ ಪೆಪ್ಪರ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರು ಮೆಣಸು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಇವಾಗ ಅದು ಪೌಡ್ರ್ ಮಾಡ್ಕೊಂಡು ಬಂದಾದಮೇಲೆ ಪೆಪ್ಪರ್ ಡ್ರೈ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ವಿತೌಟ್ ಸ್ಕಿನ್ ಚಿಕನ್ ತೊಗೊಂಡಿದ್ದೀನಿ. ನೀವು ವಿತ್ ಸ್ಕಿನ್ ತೊಗೊಂಡ್ರೆ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಸ್ಕಿನ್ ಹಾಕಿ ಹುರಿದಾಗ ಸ್ವಲ್ಪ ಇದು ಬರುತ್ತೆ ಜಾಸ್ತಿ ಆಯಿಲ್, ಅದಕ್ಕೋಸ್ಕರ. ಆಗಲೇ ಹೇಳಿದ್ನಲ್ಲ, 3 ಟೇಬಲ್ ಸ್ಪೂನ್ ಎಣ್ಣೆಗೆ ನಾನು 1 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅಂತಂದ್ರೆ ಸ್ನೇಹಿತರೆ, ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ, ಇದು ತಿಂದಾಗ ಮಧ್ಯದಲ್ಲಿ ಸಿಕ್ಕಿದಾಗ ಬೆಳ್ಳುಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಸ್ವಲ್ಪ ಎತ್ತಿಕೋತೀನಿ ನಾನು, ಮತ್ತು ಸ್ವಲ್ಪ ಇದರಲ್ಲೇ ಬಿಡ್ತೀನಿ. ಇದು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪನ ಎತ್ತಿ ಇಟ್ಕೋತಾ ಇದ್ದೀನಿ, ಮತ್ತು ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಅಲ್ಲೇ ಬಿಟ್ಕೋತಾ ಇದ್ದೀನಿ, ಮತ್ತು ಕರಿಬೇವನ್ನು ಅಷ್ಟೇ ಹಾಕ್ಕೊಂಡು ಇದ್ರ ಜೊತೆಗೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಇದನ್ನು ಒಂದು ಸ್ವಲ್ಪ ಎತ್ತಿಕೋತಾ ಇದ್ದೀನಿ ಕರಿಬೇವನ್ನ, ಒಂದು ಸ್ವಲ್ಪ ಇದರಲ್ಲೇ ಬಿಡ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕಿದಾಗ ಕ್ರಷ್ ಮಾಡಿ ಹಾಕಿದಾಗ ತಿನ್ನೋಕ್ಕೆ ಆ ಪೆಪ್ಪರ್ ಡ್ರೈ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಇದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಈರುಳ್ಳಿನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ. ನೀವು ಉದ್ದುದ್ದಕ್ಕಾದ್ರೂ ಕಟ್ ಮಾಡ್ಕೋಬೋದು, ಸಣ್ಣಕ್ಕಾದ್ರೂ ಕಟ್ ಮಾಡ್ಕೋಬೋದು, ನಿಮ್ಗೆ ಯಾವ ರೀತಿ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮು ಅಷ್ಟೇ ತುಂಬ ಜಾಸ್ತಿ ಇಟ್ಕೋಬೇಡಿ, ಸೀದೋದಂಗೆ ಆಗುತ್ತೆ. ಯಾಕಂದರೆ ಇಲ್ಲಿ ನಾನು ಆಲ್ರೆಡಿ ಕರಿಬೇವು ಬೆಳ್ಳುಳ್ಳಿನ ಎರಡನ್ನೂ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ. ಈಗ ನೀವು ಹೈ ಫ್ಲೇಮ್ ಇಟ್ಕೊಬಿಟ್ರೆ ಏನಾಗೋಗುತ್ತೆ, ಬೇಗ ಇನ್ನೂ ಜಾಸ್ತಿ ಸೀದಂಗೆ ಆಗಿಬಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ಬೇಕು ಅಂದರೆ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಸ್ವಲ್ಪ ಖಾರ ಬಿಡುತ್ತೆ. ಇದನ್ನು ಒಬ್ಬೊಬ್ಬರು ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಖಾರ ತುಂಬ ಇಷ್ಟಪಡೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡಿ. ಈಗ ಆಗಲೇ ಹೇಳ್ದಂಗೆ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೆ, ಮತ್ತು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಥವಾ ಒಂದು 1/4 ಟೇಬಲ್ ಸ್ಪೂನ್ತ ಕಡಿಮೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತಳ ಹಿಡಿಯುತ್ತೆ, ಅದಕ್ಕೆ ಫ್ಲೇಮ್ ಅದನ್ನು ಅಷ್ಟೇ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದು ಫ್ರೈ ಆದಮೇಲೆ ನಾನು ಆಗಲೇ ನಿಮಗೆ ತೋರಿಸ್ದಾಗಲೇ ಅರ್ಧ kg ಚಿಕನ್ನ
ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರನ್ನ ನೀಟಾಗಿ ಸೋಸ್ಕೊಂಡು ಹಾಕೊಳ್ಳಿ ಸ್ನೇಹಿತರೆ. ನೀರು ಹಾಕೋಬೇಡಿ. ನೀರು ಹಾಕ್ಕೊಂಡ್ರೆ ಅದು ಫುಲ್ ನೀರು ಬಿಟ್ಕೊಬಿಡುತ್ತೆ ಜಾಸ್ತಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಪ್ರಿಪೇರ್ ಮಾಡೋಕ್ಕೂ ಮುಂಚೆ ತೊಳೆದು ಒಂದು 5 ನಿಮಿಷ ನಾವು ಈ ಸೊಪ್ಪೆಲ್ಲ ಬಸಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಚಿಕನ್ನ. ನೀರು ಫುಲ್ಲು ಚೆನ್ನಾಗಿ ಬಿಟ್ಕೊಂಡಿತ್ತು. ಈಗ ನೋಡಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿಲಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಅಲ್ಲಿವರೆಗೂ ಏನು ಆ್ಯಡ್ ಮಾಡಬೇಡಿ. ಅದು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಇವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇವಾಗ ಟೇಸ್ಟ್ಗೆ ಎಷ್ಟು ಹಾಕೋಬೇಕು ಅಷ್ಟು ಹಾಕ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಒಂದು 70% ಬೆಂದಮೇಲೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಬೇಕು ಅಂದರೆ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಮೇಲೆ ಪೆಪ್ಪರ್ ಪುಡಿ ಉದುರಿಸ್ಕೋಬೋದು, ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನನಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ. ಇಲ್ಲ ಅಂತಂದರೆ ನೀವು ಬರೀ ಆಯಿಲಲ್ಲೇ ಫ್ರೈ ಮಾಡ್ಬೋದು. ಸೊ ಈಗೆಲ್ಲ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಸ್ವಲ್ಪ ಆಯಿಲ್ ಕಮ್ಮಿ ಯೂಸ್ ಮಾಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ನಾನಿಲ್ಲಿ, ನಾವು ಟೀ ಕುಡಿತೀವಲ್ಲ ಗ್ಲಾಸ್, ಅಂದರೆ ಚಿಕ್ಕ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅಷ್ಟೇ ನೀರು ಹಾಕ್ಕೊಂಡಿರೋದು. ನೀವು ಬೇಕಾದ್ರೆ ಜಾಸ್ತಿನೇ ಹಾಕ್ಕೋಬೋದು, ಬಟ್ ಅದು ನೀರು ಇಂಗೋ ತನಕ ಟೈಮ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಆವಾಗವಾಗ ಈ ಥರ ಒಂದು 5 ಮಿನಿಟ್ಸ್ಗೊಂದ್ಸಲ ಓಪನ್ ಮಾಡಿ ನೋಡ್ತಾಯಿರಿ ಚಿಕನ್ ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ನಾನು ಅಷ್ಟೇ ಈ ಥರ ಒಂದು 2 ಸಲ ಇದು ಮಾಡಿಕೊಂಡು ಆಮೇಲೆ ಇವಾಗ ನಿಮ್ಗಾಗಲೇ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಈ ಮೆಣಸು ಇದೆಲ್ಲ ಹಾಕ್ಕೊಂಡು ಮೆಣಸು, ಜೀರಿಗೆ, ಧನಿಯಾ, ಸೋಂಪು ಎಲ್ಲ ಆ ಪುಡಿನ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ, ಪೆಪ್ಪರ್ದು ಅಂದರೆ ಚಿಕನ್ ಪೆಪ್ಪರ್ ಡ್ರೈಗೆ ಪೆಪ್ಪರ್ ಹಾಕೋದೆ ಇದನ್ನು ನೀಟಾಗಿ ನಾನು ಏನು ಆವಾಗಲೇ ತೋರಿಸಿದ್ನೋ ಅಷ್ಟು ಹಾಕ್ಕೊಂಡ್ರೆ ಮೀಡಿಯಮ್ ಖಾರ ಇರುತ್ತೆ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ನಾವು ಹೋಟೆಲೆಲ್ಲ ತಿಂತೀವಲ್ವ ಚಿಲ್ಲಿ ಚಿಕನ್, ಅದಕ್ಕೆಲ್ಲ ದಪ್ಪ ಮೆಣಸಿನ್ಕಾಯಿ ಹಾಕಿರ್ತಾರೆ. ಸೊ ಪೆಪ್ಪರ್ ಡ್ರೈಗೂ ಕೂಡ ಅಷ್ಟೇ, ನೀವು ಬೇಕು ಅಂದರೆ ಒಂದು ದಪ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಅದು ಅಷ್ಟೇ ಚಿಲ್ಲಿ ಚಿಕನ್ ಯಾವ ಥರ ಇದು ಕೊಡುತ್ತೋ ಅದಕ್ಕಿಂತ ಇದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇಷ್ಟಪಡೋರು ಹಾಕ್ಕೊಳ್ಳಿ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಅನ್ನೋರು ಬಿಟ್ಬಿಡಿ. ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಚಿಕನ್ಗೆ. ನೀಟಾಗಿ ಅದು ನಾವೇನು ಪೌಡ್ರ್ ಹಾಕಿದ್ವೋ ಅದು ಹಿಡ್ಕೊತಾ ಇದೆ. ಈಗ ಚೆನ್ನಾಗಿ ಸ್ವಲ್ಪ ಅವಾಗವಾಗ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಅದು ಬೇಯ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂತ ಚಿಕನ್ನ. ಜಾಸ್ತಿ ಹೊತ್ತೇನಿಲ್ಲ, ಇದು ಮಟನ್ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಚಿಕನ್ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ನಿಮಗೆ ಟಿಪ್ಸು ಸ್ನೇಹಿತರೆ, ಏನಂತಂದರೆ ಈ ಚಿಕನ್ನ ಫುಲ್ ಕೋಳಿ ತಗೋಬೇಕಾದ್ರೆ ನೀವು ಉಂಡೆ ಕೋಳಿ 1.5 kg ಇರೋಷ್ಟು ತಗೊಳ್ಳಿ. ಆಗ ನಾವು ಕಟ್ ಮಾಡಿಸಿ ತೊಗೊಂಡಾಗ ಏನಾಗುತ್ತೆ, ಜಸ್ಟ್ ನಮಗೆ 1 kg 100 ಗ್ರಾಮ್ ಅಷ್ಟು ಬರುತ್ತೆ. ಆ ಥರ ಇದ್ದಾಗ ಚಿಕನ್ ಸಾಫ್ಟಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ಈ ಥರ ಪೆಪ್ಪರ್ ಡ್ರೈಗಳಿಗೆಲ್ಲ ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ ಇವಾಗ ಎಷ್ಟು ಡಿಲೀಷಿಯಸ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ನಾವು ತಿಂದ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ ಪೆಪ್ಪರು, ಆ ಧನಿಯಾ ಮತ್ತು ಸೋಂಪು ಘಮ ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ನೀಟಾಗಿ ನೀರೆಲ್ಲ ಹಿಂಗೋಗಿ ಈ ಥರ ಚಿಕನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡ್ಗೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಪೆಪ್ಪರ್ ಡ್ರೈ ಆಗಿದೆ ಅಂತ. ನೋಡಿ ಇದು ಫೈನಲ್ ಆಗಿ ನಾನು ತೋರಿಸ್ತಾ ಇರೋದು. ನೀಟಾಗಿ ಚೆನ್ನಾಗಿ ಬೆಂದಿತ್ತು ಚಿಕನ್ನು. ಒಂದು 10 to 15 ಮಿನಿಟ್ಸ್ ತೊಗೊಳುತ್ತೆ. ಯಾಕಂತಂದರೆ ಇಲ್ಲಿ ನಾವು ಕುಕ್ಕರಲ್ಲಿ ಕೂಗಿಸಿಲ್ಲ, ಬಾಣಲಿಲೇ ಫ್ರೈ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜೊತೆಗೆ ನಾನು ಲೋ ಫ್ಲೇಮಲ್ಲಿ ಕುಕ್ ಮಾಡ್ತಾಯಿದ್ದೆ, ಚೆನ್ನಾಗಿ ಚಿಕನ್ ಕುಕ್ ಆಗಲಿ ಅಂತ. ಈ ಅರ್ಧಂಬರ್ಧ ಬೆಂದ್ಬಿಟ್ರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ. ಮತ್ತು ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋತೀನಿ. ನೀವು ಯಾವತ್ತಾದರೂ ಮನೇಲಿ ಈ ರಸಮ್ ಮಾಡಿದಾಗ, ಬೇಳೆ ಸಾಂಬಾರು ಮಾಡಿದಾಗ, ಮಸೊಪ್ಪು ಸಾರಿಗೆ ನಿಮ್ಗೆ ಏನಾದರೂ ಸೈಡ್ಸ್ ಬೇಕು ಅಂದರೆ, ನಾವು ಹೋಟೆಲಲ್ಲಿ ತೊಗೋತೀವಂದರೆ 180, 190, 200ವರೆಗೂ ಹೋಗುತ್ತೆ ಪೆಪ್ಪರ್ ಚಿಕನ್ನು. ನಾವು ಅದನ್ನೇ ಒಂದು 200 ಕೊಟ್ಟು ಚಿಕನ್ ತೊಗೊಬಂದರೆ ಮನೆಯವರೆಲ್ಲ ತಿನ್ಬೋದು. ಮತ್ತು ಹೆಲ್ದಿ ವರ್ಷನ್ನು ಇಲ್ಲಿ ನಾನು ಯಾವುದೇ ರೀತಿಯಾದ ಸೋಯಾ ಸಾಸ್ ಯೂಸ್ ಮಾಡಿಲ್ಲ. ಈ ಕಲರ್ ಬರೋಕ್ಕೆ ಜಸ್ಟ್ ಪೆಪ್ಪರ್ ಪೌಡ್ರೇ ಕಾರಣ ಸ್ನೇಹಿತರೆ. ಈ ಹೋಟೆಲಲ್ಲೆಲ್ಲ ಏನು ಮಾಡ್ತಾರೆ, ಕಲರ್ ಬರೋದಕ್ಕೋಸ್ಕರ ಸೋಯಾ ಸಾಸ್ ಆಡ್ ಮಾಡಿಬಿಡ್ತಾರೆ. ಬಟ್ ನಾನು ಇಲ್ಲಿ ಯಾವುದೇ ರೀತಿ ಸೋಯಾ ಸಾಸ್ ಹಾಕ್ದೇ ಮನೇಲೇ ಪೌಡರ್ನ ಪ್ರಿಪೇರ್ ಮಾಡಿ ಪೆಪ್ಪರ್ ಡ್ರೈ ಮಾಡಿರೋದು. ನೀವು ಅಷ್ಟೇ ನಾನು ತೋರಿಸಿರೋ ರೀತಿಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹೆಲ್ದಿ ವರ್ಷನ್ನು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸ್ನೇಹಿತರೆ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೆ. ನಿಮಗೆ ಮುಂದೆ ಇದೇ ರೀತಿ ಹೊಸ ಅಡುಗೆಯಲ್ಲಿ ನಾನು ವಿಧಾನಗಳನ್ನ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಅಷ್ಟೇ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಟ್ರೈ ಮಾಡಿದರೆ ಮನೇಲಿ ಹೇಗೆ ಬಂತು ಅಂತ. ಇಲ್ಲ ನಿಮಗೆ ನನ್ನಿಂದ ಬೇರೆ ಯಾವ್ದಾದ್ರು ವೀಡಿಯೋಸ್ ಈ ಥರ ಅಡುಗೆದು ಬೇಕು ಅಂತಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಈಗ ಫುಲ್ಲು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಾರ್ನಿಷ್ ಆಗಿದೆ. ಇದಾದಮೇಲೆ ಲಾಸ್ಟಲ್ಲಿ ಸ್ನೇಹಿತರೆ, ನಾನು ಆಗಲೇ ಫಸ್ಟಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ
ಎತ್ತಿಟ್ಕೊಂಡಿದೆ ಅಂತ ಅದನ್ನು ಲಾಸ್ಟಲ್ಲಿ ಗಾರ್ನಿಷಿಂಗ್ ಹಾಕ್ತಾಯಿದ್ದೀನಿ. ಇದನ್ನು ಮಧ್ಯದಲ್ಲಿ ತಿಂತಾ ಇದ್ದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗಾರ್ನಿಷಿಂಗಿಗೆ. ನಿಮ್ಗೆ ಇಷ್ಟ ಇದ್ದರೆ ಈ ಥರ ಎತ್ತಿಕೊಂಡು ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂತಂದವರು ಫಸ್ಟಲ್ಲಿ ಏನು ಹಾಕ್ತಿರೋ ಅದನ್ನ ಫುಲ್ ಹಾಕಿ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಷ್ಟಪಡೋರು ಈ ಥರ ಮಾಡ್ಕೊಳ್ಳಿ. ಇದು ಫೈನಲ್ ಲುಕ್ಕು ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಖಾರ ನಾನು ಹೇಳ್ದಂಗೆ ಸ್ವಲ್ಪ ಕಮ್ಮಿ ಇದೆ. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮನೇಲಿ ತಿಂದು ನೀವು ಟೇಸ್ಟ್ ಹೇಳಿ ನನಗೆ ಹೇಗೆ ಬಂತು ಅಂತ. ಇದಲ್ಲದೆ ನಂದು ಬೇರೆ ವೀಡಿಯೋಸ್ಗಳು ಕೂಡ ನನ್ನ ಚಾನಲಲ್ಲಿದೆ. ಪ್ಲೀಸ್ ಇನ್ನೂ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ನನ್ನ ಚಾನಲಲ್ಲಿ ಬೇರೆ ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ.